ನಮಸ್ತೆ ಬಂಧುಗಳೇ. ನೋಡಿ, ಇವತ್ತು ರಾಜಕೀಯ ವಿಚಾರ ಮಾತಾಡಬಾರ್ದು ಅಂದ್ಕೊಂಡೆ ನಾನು. ಆದರೆ ಸಮಾಜದ ಹಿತದೃಷ್ಟಿಯಿಂದ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಏನಾದರೂ ಇದರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಆ ಒಂದು ಇಬ್ಬರು ಘಟಾನುಘಟಿಗಳ ವಿಚಾರವನ್ನು ಮಾತಾಡೋಣ ಅಂತ ಬಂದಿದ್ದೀನಿ. ಏನಂತ ಹೇಳಿದರೆ, ಅವರಿಬ್ಬರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೊಳ್ಳೆ ಹೆಸರನ್ನು ಮಾಡಿದಂಥವರು, ಒಳ್ಳೆ ವ್ಯಕ್ತಿಗಳು, ಪ್ರಭಾವಿಗಳು, ಸಮಾಜಕ್ಕೆ ಏನೋ ಒಂದು ಮಾದರಿ ಆದಂಥ ವ್ಯಕ್ತಿಗಳವರು. ಒಬ್ಬರು ಪತ್ರಕರ್ತರಾಗಿ ಒಳ್ಳೆ ಛಾಪನ್ನು ಮೂಡಿಸಿದ್ದಾರೆ, ಒಳ್ಳೆ ವ್ಯಕ್ತಿಗಳು ಕೂಡ MP ಆಗಿ ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆಗಳಿದೆ ಈ ರಾಜ್ಯಕ್ಕೆ. ಇನ್ನೊಬ್ಬರು ಈಗ ತಾನೇ ಶಾಸಕರಾಗಿದ್ದಾರೆ. ಅವರು ಶಿಕ್ಷಣ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಅಕಾಡೆಮಿ ಕಟ್ಟಿದ್ದಾರೆ, ಎಷ್ಟೋ ಶಿಕ್ಷಣ ಪಡೆದು ಒಳ್ಳೊಳ್ಳೆ ವ್ಯಕ್ತಿಗಳಾಗಿದ್ದಾರೆ ಅವರ ಒಂದು ಅಕಾಡೆಮಿಯಲ್ಲಿ. ಅವರು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮಾತಿನ ಚಾತುರ್ಯ ಇರುವಂಥ ವ್ಯಕ್ತಿ. ಆದರೆ ಅದನ್ನೆಲ್ಲ ಬಿಟ್ಟು ನಾನಿವತ್ತು ಅವರ ಮೇಲೆ ಗೌರವ ಇಟ್ಟುಕೊಂಡು ಮಾತಾಡ್ತಾ ಇದ್ದೀನಿ. ಅವರ ಮೇಲೆ ನನಗೆ ಅಭಿಮಾನ ಇದೆ, ಗೌರವ ಇದೆ. ಸಮಾಜದ ಹಿತದೃಷ್ಟಿಯಿಂದ ಅವರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಅನ್ನೋದೇ ಒಂದು ನನಗೆ ಬೇಜಾರು. ಇವತ್ತು ಬೀದಿಗೆ ಬಂದು ಅವರವರ ವೈಯಕ್ತಿಕ ವಿಚಾರವನ್ನು ಯಾರು ಕೇಳಿಸ್ಕೋಬಾರ್ದು ಅಂತಿಂಥ ವಿಚಾರವನ್ನು, ಕತ್ತಲಲ್ಲಿರತಕ್ಕಂಥ ವಿಚಾರ, ಅಪ್ಪ ಅಮ್ಮನ ಬಗ್ಗೆ ಬೀದಿ ತಗೊಂಬಂದು ರಂಪಾಟ ಮಾಡ್ತಾ ಇದ್ದಾರೆ. ಅದು ಸರಿನೇ? ಸಮಾಜದಲ್ಲಿ ಅದು ಒಂದು ಒಳ್ಳೆಯ ವಿಚಾರನೇ? ಇವತ್ತು ಎಲ್ಲ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಅಂದಾಗ ಎಲ್ಲರೂ ನೋಡ್ತಾ ಇರೋದು ಸರಿನೇ? ಅದು ಆ ವಿಚಾರದಿಂದ ಏನಾದರೂ ನಮಗೆ ತೃಪ್ತಿ ಆಗುತ್ತಾ? ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತಾ? ಭೂತಗಳ ಬಾಯಲ್ಲಿ ಭಗವದ್ಗೀತೆ ಬರುತ್ತಾ ಅನ್ನುವ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಹುಟ್ಟಿ ಹಾಕಬೇಕು. ಸಾಧ್ಯವಿಲ್ಲ. ಅವರು ಒಳ್ಳೆಯವರೇ, ಸಿಕ್ಕಾಬಟ್ಟಿ ಕೆಲಸ ಮಾಡಿದಂಥವರು, ಗೌರವವನ್ನು ಉಳಿಸ್ಕೊಂಡು ಹೋಗಬೇಕಾಗಿರೋ ಜಾಗದಲ್ಲಿ ಈ ಥರ ಒಂದು ಬೀದಿಗೆ ಬಂದು ತಮ್ಮ ತಮ್ಮ ಹೆಸರನ್ನು ಹಾಳು ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅವರಿಬ್ಬರಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ಮ ವೈಯಕ್ತಿಕ ಏನೇ ವಿಚಾರ ಇದ್ದರೂ ಕೂಡ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ, ಮಾತಾಡಿಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಬೀದಿಗೆ ಬಂದು ಮೈಕ್ ಸಿಕ್ಕಿದೆ ಅಂತ ಹೇಳಿ ಹೆಂಗೆ ಬೇಕು ಹಂಗೆ ಮಾತಾಡಿ ಸಮಾಜವನ್ನು ಹಾಳು ಮಾಡೋ ದೃಷ್ಟಿ ಕಡೆ ಹೋಗಬೇಡಿ. ಇವತ್ತು ಮನೆಯಲ್ಲೂ 2, 3, 4 ಮೊಬೈಲು, 2, 3 TV ಇದ್ದವು. ಅದನ್ನೆಲ್ಲರೂ ನೋಡ್ತಾ ಇರ್ತಾರೆ, ಮನೆ ಮಂದಿ ಎಲ್ಲ ಮಕ್ಕಳ ಸಮೇತ. ನೋಡಿ, ಏನು ಕಲಿಬೇಕು ನಿಮ್ಮಿಬ್ಬರದು? ನಿಮ್ಮ ಮಾತುಗಳನ್ನು ಕಲಿತು ಸಮಾಜದಲ್ಲಿ ಯಾವ ರೀತಿ ಪರಿವರ್ತನೆ ಆಗಬೇಕು, ಮುಂದಿನ ಯುವಕರಿಗೆ ಏನು ಹೇಳಲು ಹೋಗ್ತಾ ಇದ್ದೀರಾ ನೀವು ಇಬ್ಬರು? ಪ್ರತಾಪ್ ಸಿಂಹ ಸರ್, ಪ್ರದೀಪ್ ಸರ್, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸಮಾಜದ ಹಿತದೃಷ್ಟಿಯಿಂದ ಮಾತಾಡಿ. ನಿಮ್ಮನ್ನು ಅಲ್ಲಿ ಕಳಿಸಿರೋದು ಒಳ್ಳೆ ಕೆಲಸ ಮಾಡೋಕ್ಕೆ. ತೆರಿಗೆ ಕಟ್ಟಿ ನಿಮಗೆ ಸಂಬಳ ಕೊಡ್ತಾ ಇದೆ ಈ ಸಮಾಜ, ಮರಿಬೇಡಿ. ನೀವು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಹಿಂದೆ 2-3 ಲಕ್ಷ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ಬಗ್ಗೆ ಯೋಚನೆ ಮಾಡಿ. ನಾನು ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದಲ್ಲ. ದಯವಿಟ್ಟು ಮಾತನಾಡಬೇಕಾದರೆ ಸಮಾಜದ ಹಿತದೃಷ್ಟಿಯಿಂದ ಮಾತಾಡಿ. ಮುಂದಿನ ಯುವಕರು ನಿಮ್ಮನ್ನು ನೋಡಿ ಮಾದರಿ ಆಗಬೇಕು ಅಂತ ಮಾತುಗಳನ್ನು ಮಾತಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ನನ್ನಿಂದ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ಈ ಸಮಾಜದ ಹಿತದೃಷ್ಟಿಯಿಂದ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತಲುಪಿಸಿ, ಮನೆಗೂ ತಲುಪಿಸಿ. ಯಾಕಂದರೆ ಇವತ್ತು ನಾವು ಆಯ್ಕೆ ಮಾಡೋ ಜನ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಕೂಡ ಆಯ್ಕೆ ಮಾಡ್ಕೋಬೇಕು, ತಿಳ್ಕೋಬೇಕು. ಮುಂದಿನ ದಿನದಲ್ಲಿ ಎಂಥವ್ರನ್ನ ಆಯ್ಕೆ ಮಾಡಿ ನಾವು ಕಳಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಡಿಬೇಕಾಗುತ್ತೆ ಈ ಸಮಾಜದ ಹಿತದೃಷ್ಟಿಯಿಂದ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.